ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ಈ ಒಂದು ರೆಸಿಪಿಯನ್ನು ಶುರು ಮಾಡೋಣ. ನಾವು ಈಗ ಒಂದು 1/4 ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ತಗೊಳ್ತಾ ಇದ್ದೀವಿ. ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೇವಲ 10 ನಿಮಿಷದಲ್ಲಿ ರುಚಿಯಾದ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಸ್ವಲ್ಪನೂ ಬಿಡದೆ ತಿಂದು ಮುಗಿಸ್ತಾರೆ. ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ರೆಸಿಪಿ. ಇದಕ್ಕೆ ಅಕ್ಕಿ ಏನು ಕೂಡ ಉಪಯೋಗಿಸ್ತಲೇ ಮಾಡಿರುವಂಥದ್ದು. ಸೊ ಈಗ ಇಲ್ಲಿ ನಾನು ಮತ್ತೆ ಒಂದು 1/4 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ತೊಗರಿಬೇಳೆ, 1/4 ಕಪ್ ತೊಗರಿಬೇಳೆ ಮತ್ತು 1/4 ಕಪ್ಪು ಹೆಸರು ಬೇಳೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಾವು ಒಂದು 2 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀವಿ. ಸೊ ಈಗ ನಾನು ಯಾವ ಬೌಲಲ್ಲಿ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಲ್ಲ ಅದೇ ಬೌಲಿನ ಅಳತೆಯಲ್ಲಿ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತೊಳೆದು ಇಟ್ಟಿರುವಂತಹ ಬೇಳೆಗಳನ್ನು ಹಾಕ್ಕೊಂಡಿದ್ದೀನಿ. ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಕೂಡ ತೊಳೆದು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನಾವು ಇದಕ್ಕೆ ಬೇಕು ಅಂತಂದರೆ ನೀವು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಬೋದು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ನಾವು ಇದಕ್ಕೆ ತರಕಾರಿಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೀನ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಷ್ಟೆಷ್ಟು ಹಾಕ್ಕೋಬೇಕು ಅಂತಂದರೆ ನೀವು ಒಂದು ಆಲೂಗೆಡ್ಡೆ, ದಪ್ಪ ಸೈಜಲ್ಲಿರುವಂಥ ಒಂದು ಆಲೂಗೆಡ್ಡೆ, ಬೀನ್ಸು ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು, ಕ್ಯಾರೆಟು ಒಂದು ಕ್ಯಾರೆಟ್ನ ಸಣ್ಣದಾಗಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಂತರ ಬಟಾಣಿಯನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮೊಳಕೆ ಕಟ್ಟಿರುವಂತಹ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಸಿ ಬಟಾಣಿ ಸಿಕ್ಕಿರೆ ಹಸಿ ಬಟಾಣಿಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಓಕೆ, ಇಷ್ಟನ್ನು ಕೂಡ ಹಾಕಿದ ನಂತರ ಇವಾಗ ಸ್ವಲ್ಪ ಕಡಲೆ ಬೀಜವನ್ನು ಸೇರಿಸ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಅದಾದ ನಂತರ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಳೋದಾದರೆ ನೀವು ಹಾಕ್ಕೊಳ್ಬೋದು. ಈಗ ನಾನು ಸ್ವಲ್ಪ ಅರಿಶಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ನೀರು ನೀವು ತರಕಾರಿ ಎಲ್ಲ ಹಾಕೋದ್ರಿಂದ 2 ಕಪ್ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ತರಕಾರಿಯಲ್ಲೆಲ್ಲ ಉಪ್ಪಿನ ಅಂಶ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ನೀರು ಜಾಸ್ತಿ ಬೇಕಾದರೆ, ಬೇಳೆ ಬೇಯೋದಕ್ಕೆ ನೀರು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಓಕೆ, ನಾನು ಮತ್ತೆ 1 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ನನಗೆ 3 ಕಪ್ ನೀರನ್ನು ತಗೊಂಡಿದ್ದೀನಿ. ಅದಾದ ನಂತರ ವಿಶಲ್ ಮಾಡೋದಕ್ಕೆ ಅದನ್ನು ಇಟ್ಬಿಡೋಣ. ನಂತರ ಇನ್ನೊಂದು ಬೌಲಿಗೆ ನಾನು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಸೊ ಅದನ್ನು ತಗೊಳ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಅಲ್ಲ ಫ್ರೆಂಡ್ಸ್, ಇದು ಗಟ್ಟಿ ಅವಲಕ್ಕಿ. ಸೊ ಇದನ್ನು ಹಾಕ್ಕೊಂಡ ನಂತರ ನಾನು ಇದನ್ನು ತೊಳಿತಾ ಇದ್ದೀನಿ. ಸೊ ಚೆನ್ನಾಗಿ 1-2 ಸಲ ಅದರಲ್ಲಿರುವಂಥ ಧೂಳೆಲ್ಲ ಹೋಗೋ ಹಾಗೆ ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ತೊಳೆದು ಅದಾದ ನಂತರ ಇದನ್ನು ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ನೀರೇನು ಕೂಡ ಸೇರಿಸ್ಕೊಂಡಿಲ್ಲ. ತೊಳೆದಿರೋಂತಹ ನೀರಲ್ಲೇ ಇದು ನೆನೆಯುತ್ತೆ. ಸೊ ಅದಕ್ಕೋಸ್ಕರ ನೀರೇನು ಹಾಕಿ ಇಡೋದು ಬೇಡ. ನೀರು ಹಾಕಿದ್ರೆ ಅದು ಬೇಗ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಈ ಒಂದು ಬ್ರೇಕ್ಫಾಸ್ಟು. ಈಗ ಒಂದು ಅಥವಾ 2 ವಿಷಲ್ಸ್ ಮಾಡಿಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ನಿಮಗೆ ಈ ಒಂದು
ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ನೋಡ್ಬೋದು ನೀವು, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀವಿ. ಸಾಸಿವೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ದಪ್ಪ ಸೈಜಲ್ಲಿರುವಂಥ 2 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ನೋಡಿ, ಅದನ್ನು ಕೂಡ ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅದಕ್ಕೋಸ್ಕರ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆ, ಈರುಳ್ಳಿ ನೋಡಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಯಾವಾಗಲೂ ಕೂಡ ತರಕಾರಿ ಜೊತೆ ಹಾಕಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ನಾವು ಈಗ ಈರುಳ್ಳಿ ಬೆಂದ ನಂತರ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀವಿ. ಇಷ್ಟನ್ನು ಹಾಕಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇಷ್ಟು ಬೆಂದ ನಂತರ ಟೊಮ್ಯಾಟೊವನ್ನು ಸೇರಿಸ್ಕೊಳ್ಳೋಣ. ಟೊಮ್ಯಾಟೊ ಸುಮಾರು 2 ಟೊಮ್ಯಾಟೊ ಅಥವಾ ದಪ್ಪ ಸೈಜಲ್ಲಿರುವಂಥ 1 ಟೊಮ್ಯಾಟೊ ಇದ್ದರೂ ಸಾಕಾಗುತ್ತೆ. ಇಲ್ಲಿ 2 ಟೊಮ್ಯಾಟೊವನ್ನು ನಾನು ಸೇರಿಸ್ಕೊಂಡಿರೋವಂಥದ್ದು. ಸೊ ಟೊಮ್ಯಾಟೊ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ನೆನೆದ್ಕೊಂಡ್ರೆ ನಮಗೆ ಅದರಲ್ಲಿರುವಂಥ ಹುಳಿ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನಂತರ ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರ್ನ ತಗೊಂಡಿದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ತಯಾರಿಸಿ ನೀವು ತಿಂದರೆ ಇದರ ಟೇಸ್ಟ್ ಮರೆಯೋದಿಲ್ಲ. ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಅದಾದ ನಂತರ ಈಗ ಈ ಪೌಡರ್ನ ಮಿಶ್ರಣನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದಿದೆ ಅಲ್ವಾ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬೇಯೋದಕ್ಕೆ ಹಾಗೆ ಬಿಟ್ಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀರು ಬೇಕು ಅಂದರೆ ತೊಳೆದು ನಂತರ ಹಾಕ್ಕೊಳ್ಬೋದು. ಈಗ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ನಾವು ಹುಳಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡೋಣ. ಎಲ್ಲದೂ ಕೂಡ ಮಸಾಲೆ ಚೆನ್ನಾಗಿ ಮಿಶ್ರಣ ಆಗಬೇಕು. ಮಿಕ್ಸ್ ಆಗಿಬಿಟ್ರೆ ನೀಟಾಗಿ ನಮಗೆ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಈಗ ತರಕಾರಿ ಬೇಯಿಸಿರೋಂಥ ಕುಕ್ಕರ್ ಇದೆಯಲ್ಲ, ಅದರಲ್ಲಿ ಈಗ ಕುಕ್ಕರಿಗೆ ನಾವು ಈ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಅವಲಕ್ಕಿಯನ್ನು ನಾನು ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನಾವು ಈಗ ಬೇಯಿಸಿರೋವಂಥ ಈರುಳ್ಳಿ ಟೊಮ್ಯಾಟೊ ಮಿಶ್ರಣ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಕುಕ್ಕರ್ಗೆ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ನೀವು ರುಚಿಯಾದ ಒಂದು ಬ್ರೇಕ್ಫಾಸ್ಟ್ನ ತಯಾರಿಸಿ. ಖಂಡಿತವಾಗ್ಲೂ ಇದು ಎಲ್ಲರೂ ಕೂಡ ಇಷ್ಟಪಡುವಂತಹ ಒಂದು ರೆಸಿಪಿ. ಮಾಮೂಲಿ ನಾವು ಬಿಸಿಬೇಳೆ ಬಾತ್ ಅಕ್ಕಿಯಲ್ಲಿ ಮಾಡ್ತೀವಲ್ಲ, ಆ ಬಿಸಿಬೇಳೆ ಬಾತ್ಗಿಂತಲೂ ಅವಲಕ್ಕಿಯಲ್ಲಿ ಮಾಡುವಂತಹ ಬಿಸಿಬೇಳೆ ಬಾತು ತುಂಬ ಟೇಸ್ಟಿ ಇರುತ್ತೆ ಮತ್ತು ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವೆಲ್ಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಅದನ್ನು ಸ್ವಲ್ಪ ನಾನು ನೀರು 1 ಕಪ್ಪು ಅಥವಾ 2 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ. ಸೊ ಈಗ ಇದನ್ನು ಜಾಸ್ತಿ ಹೊತ್ತಿನ ಬೇಯಿಸೋದು ಬೇಡ, ತುಂಬ ಬೇಗ ಆಗೋಗುತ್ತೆ. ಈಗ ಎಲ್ಲದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಂತರ ನಾವೀಗ ಇದಕ್ಕೆ ಒಗ್ಗರಣೆ ಮಾಡಿರೋವಂಥದ್ದನ್ನು ಕೂಡ ಎಲ್ಲದನ್ನು ಕೂಡ ಸೇರಿಸ್ಕೊಂಡಿದ್ದೀವಲ್ವ. ಸೊ ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಕು ಅಂದರೆ ಉಪ್ಪು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದಾದ ನಂತರ ಈಗ ಕುಕ್ಕರ್ ವಿಷಲ್ನ ಮುಚ್ಚಿ ನಾನು ಈಗ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಆಗಿದೆ ಈ ಒಂದು ರೆಸಿಪಿ ಅಂತ. ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.